ಜೊತೆಗೆ ಇನ್ನಿಬ್ಬರು ಅತಿಥಿಗಳು ಜಾಯ್ನ್ ಆಗಿದ್ದಾರೆ. FKCCIನ ನಿರ್ದೇಶಕರು ನಂಜನ ಪ್ರಸಾದ್ ಅವರು. ವೆಲ್ಕಮ್ ಸರ್. ವೆಲ್ಕಮ್. ಹಾಗೆ ಲೆಕ್ಕ ಪರಿಶೋಧಕರು ಸೋಲಮನ್ ಅವರು. ನಮಸ್ಕಾರ. ನಮಸ್ಕಾರ. ಎಸ್, ಮೊದಲಿಗೆ ನಂಜನ ಪ್ರಸಾದ್ ಅವರು, ಈ ಬಾರಿ ಇಲೆಕ್ಷನ್ ಬಂದಿದೆ. ಇನ್ನೊಂದು 2 ತಿಂಗಳಲ್ಲಿ ಇಲೆಕ್ಷನ್ ಇದೆ. ಈಗ ಬಜೆಟ್ ಇದೆ. ಈ ಬಾರಿ ಬಜೆಟ್ನಲ್ಲಿ ಯಾವ ರೀತಿ ನಿರೀಕ್ಷೆ, ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಕಳೆದ ಎಲ್ಲ ರಾಜ್ಯಗಳ ಚುನಾವಣೆಗಳಲ್ಲಿ ನಾವು ನೋಡಿದ್ರೆ, ಯಾಕಂದರೆ ಈ ಬಾರಿ ನಾವು ಚುನಾವಣೆ ಮೇಲೆ ದೃಷ್ಟಿ ಇಟ್ಕೊಂಡೇ ಬಜೆಟ್ ನೋಡಬೇಕಾಗತ್ತೆ. 2 ತಿಂಗಳಿರೋದ್ರಿಂದ ಅದು ಸಹಜ. ಅದನ್ನೇ ನಾವು ಏನು ಇದು ಮಾಡಬೇಕಂತಿಲ್ಲ, ಇದರಲ್ಲಿ ರಹಸ್ಯ ಏನು ಉಳ್ಕೊಂಡಿಲ್ಲ. ಹಾಗಾಗಿ ಕಾಂಗ್ರೆಸ್ಸು ಇಲ್ಲಿ ಭರವಸೆಗಳನ್ನು ಕೊಟ್ಟು, ಗ್ಯಾರಂಟಿಗಳನ್ನು ಕೊಟ್ಟು ಒಂದಷ್ಟು ಇದು ಮಾಡಿದೆ. 2 ರಾಜ್ಯಗಳಲ್ಲಿ ಗೆದ್ಕೊಂಡಿದೆ ದಕ್ಷಿಣ ಭಾರತದಲ್ಲಿ. ಆಮೇಲೆ ಈ ಬಾರಿ ಬಜೆಟಲ್ಲಿ ನಮಗೇನು ಕೊಡ್ತಾರೆ ಅನ್ನೋದು ಪ್ರತಿಯೊಬ್ಬ ಸಾಮಾನ್ಯ ಮನುಷ್ಯನಿಗೂ ಇರುತ್ತೆ. ಮತ್ತೊಂದು ಇದರಲ್ಲಿ ಯಾವುದು ಟ್ಯಾಕ್ಸ್ ರಿಲೀಫ್ ನಮಗೆ ಎಷ್ಟು ಕೊಡ್ತಾರೆ ಅನ್ನೋದು ಕೂಡ ಎಲ್ರಿಗೂ ಕೂಡ ಕಣ್ಣಿರುವಂಥದ್ದು. ನಾವು ಈ ಬಾರಿಯ ಬಜೆಟ್ನಲ್ಲಿ ಏನು ನಿರೀಕ್ಷೆ ಮಾಡೋದು, ಹೇಗಿರುತ್ತೆ, ಇದನ್ನು ಹೇಗೆ ನೀವು ಪರಿಗಣಿಸ್ತೀರಿ ಈ ಬಾರಿಯ ಬಜೆಟನ್ನು? ಈ ಬಾರಿ ಬಜೆಟಲ್ಲಿ ಆ್ಯಕ್ಚುಲಿ ಎಲ್ಲರ ನಿರೀಕ್ಷೆ ಇವತ್ತಿನ ಎಲೆಕ್ಷನ್ ಏನು ಬರ್ತಾ ಇದೆ ಲೋಕಸಭೆ, ಅದ್ರ ಮೇಲೆ ನಿಂತಿದೆ. ಆ ಒಂದು ಬಜೆಟ್ ಅಂತಲೇ ಹೇಳ್ಬೋದು ಇದನ್ನು. ಯಾಕೆಂದರೆ ಹಿಂದೆ ನಡೆದಿರ್ತಕ್ಕಂಥ ಬಜೆಟ್ಗಳಿಗೂ ಈ 4 ವರ್ಷದಲ್ಲಿ, ಈ ಒಂದು ಮೊದಲನೇ 5ನೇ ವರ್ಷದಲ್ಲಿ ನಡೀತಾ ಇರ್ತಕ್ಕಂಥದ್ದು ಚುನಾವಣಾ ಬಜೆಟ್ ಅಂತಲೇ ಕ್ಲಾರಿಟಿ ಎಲ್ಲ ಸಾಮಾನ್ಯ ಮನುಷ್ಯನಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಸೊ ಈ ಒಂದು ನಿಟ್ಟಿನಲ್ಲಿ ಜನಪರ ಆಗಿರ್ತಕ್ಕಂಥವು ಮೊದಲನೇದಾಗಿ ಪ್ರಿಫರೆನ್ಸ್ ಕೊಟ್ಟಿರ್ತಾರೆ ಅನ್ನೋದು ನಮ್ಮ ಒಂದು ಆಶಾದಾಗಿ. ಯಾಕೆಂದರೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಇರ್ಬೋದು, ಅಪ್ಲಿಫ್ಟ್ ಮಾಡೋದಕ್ಕೆ ಅಥವಾ ಎಂಟರ್ಪ್ರೆನರ್ಸ್, ಪ್ರತಿಯೊಂದನ್ನು ಇವಕ್ಕೆಲ್ಲದಕ್ಕೂ ಅವಕಾಶಗಳು ಮಾಡಿಕೊಟ್ಟು ಮುಂದೆ ಬರ್ತಕ್ಕಂಥ ಚುನಾವಣೆಗೋಸ್ಕರನೇ ಇದನ್ನು ಮಾಡ್ತಾ ಇರ್ಬೋದು ಅಂತಲೂ ಹೇಳ್ಬೋದು. ಹಾಗೆ ಈ ಹಿಂದೆ ಬಜೆಟ್ಗಳನ್ನ ನಾವು ಅನಾಲಿಸಿಸ್ ಮಾಡಿದಾಗ ಯಾವುದೇ ತೊಂದರೆ ಇಲ್ಲದೆ ಮಾಡ್ಕೊಂಬಂದಿದ್ದಾರೆ. ಈವನ್ ಇನ್ಕಮ್ ಟ್ಯಾಕ್ಸ್ ಇರ್ಬೋದು, GST ಇರ್ಬೋದು, ಪ್ರತಿಯೊಂದು ನಮ್ಮ ಉದ್ಯಮಕ್ಕೆ ಬೇಕಾಗಿರ್ತಕ್ಕಂಥ ಮೇಜರ್ ಅಂದರೆ ಈ GDP, ಮೇಡಮ್ ಹೇಳಿದಾಗೆ GDP ಏನು ಗ್ರೋತ್ ಆಗೋದಕ್ಕೆ ಸೊ ಮೂಲ ಕಾಮನ್ ಮ್ಯಾನ್ನಿಂದನೇ ರೈಸ್ ಆಗಬೇಕು. ಕಾಮನ್ ಮ್ಯಾನ್ನಿಂದ ರೈಸ್ ಆದ್ರೇ ಹನಿ ಗೂಡಿದ್ರೆ ಹಳ್ಳ ಅನ್ನೋ ಒಂದು ಉದ್ದೇಶದಲ್ಲಿ ಅದು ಆಟೋಮೆಟಿಕ್ ಇಟ್ ವಿಲ್ ಬಿ ಬೂಸ್ಟ್ ಅಪ್. ಸೊ ಆ ಒಂದು ಉದ್ದೇಶಕ್ಕೆ ನಾವು ನಮ್ಮ ಈ ಸರಿ ಎಕ್ಸ್ಪೆಕ್ಟೇಷನಲ್ಲಿ ಇನ್ಕಮ್ ಟ್ಯಾಕ್ಸ್ ಇರಬಹುದು ಅಥವಾ GST ಇರ್ಬೋದು ಅಥವಾ ಇನ್ಯಾವುದು. ಯಾಕೆಂದರೆ GSTನಲ್ಲಿ ಸುಮಾರು ನಮಗೆ ಕಾಂಪ್ಲಿಕೇಶನ್ಸ್ಗಳನ್ನ ನಾವು ಕಂಡಿದ್ದೀವಿ. ಅದನ್ನು ನೋಟಿಫಿಕೇಷನ್ ಮುಖಾಂತರ ಸರ್ಕಾರ ತಿದ್ಕೋತಾ ಇದೆ ಅವ್ರ ತಪ್ಪುಗಳನ್ನ. ನಮ್ಮ ತಪ್ಪುಗಳನ್ನ ತಿದ್ಕೊಳ್ಳೋದಕ್ಕೆ ಪೆನಾಲ್ಟಿ ಇಂಟ್ರೆಸ್ಟು ಫಿಕ್ಸ್ ಅದು. ಸೊ ಈ ಥರ ಪೆನಾಲ್ಟಿ ಇಂಟ್ರೆಸ್ಟಲ್ಲೇ ಸುಮಾರು ಹಣ ಸಂಗ್ರಹ ಆಗ್ತಾ ಇದೆ. ಸೊ ಈ ಒಂದು ನಿಟ್ಟಿನಲ್ಲಿ ಜನರಿಗೆ, ವ್ಯಾಪಾರಸ್ಥರಿಗೆ ಅನುಕೂಲ ಆಗಬೇಕು ಅನ್ನೋ ಉದ್ದೇಶದಲ್ಲಿ ಅಮ್ನೆಸ್ಟಿ ಸ್ಕೀಮನ್ನು ಅದನ್ನು ತರುವಂಥ ಚಾನ್ಸಸ್ ತುಂಬ ಇದೆ. ನಾನು ಆಗಲೇ ಹೇಳಿದೆ, ಈ ಬಾರಿ ಟ್ಯಾಕ್ಸ್ ಅಲ್ಲಿ ಏನಾದರೂ ಜನಸಾಮಾನ್ಯರಿಗೆ ಗಿಫ್ಟ್ ಕೊಡ್ತಾರೆ? 100% ಈ ಸರಿ ಇದೆ. 100% ನನ್ನ ಒಂದು ನಿರೀಕ್ಷೆ ಇದೆ. ಯಾಕೆಂದರೆ ಇದರಿಂದನೇ ಈಗ ಕರ್ನಾಟಕದಲ್ಲಿ ಕರ ಸಮಾಧಾನ ಸ್ಕೀಮ್ ಅಂತ ಏನು ಕೊಟ್ಟು ನಿನ್ನೆ ನಮ್ಮ ಅಧಿಕಾರಿಗಳು 85 ಕೋಟಿ ಕಲೆಕ್ಷನ್ ಆಗಿದೆ ಅಂತಂದರೆ ನಿನ್ನೆ ಒಂದು ದಿನದಲ್ಲಿ ಯಾಕಾಯಿತು ಅಂತಂದರೆ ಇಂಟ್ರೆಸ್ಟ್ ಪೆನಾಲ್ಟಿನ ವೇ ಆಫ್ ಮಾಡಿ, ಸೊ ನಿಮ್ಮ ಟ್ಯಾಕ್ಸ್ ಏನು ಮೂಲತಃ ತೆರಿಗೆ ಬರಬೇಕು ಅದನ್ನಷ್ಟೇ ಕಟ್ಟಿ ಸಾಕು, ವ್ಯಾಜ್ಯಗಳನ್ನ ಕಮ್ಮಿ ಮಾಡೋಣ ಅನ್ನೋ ಉದ್ದೇಶಕ್ಕೆ ಅದನ್ನು ಅವ್ರು ತೊಗೊಂಡಿದ್ದಾರೆ. ಸೊ ಅದೇ ರೀತಿ ನಾವು ಕೂಡ ಸೆಂಟ್ರಲ್ ಗೌರ್ಮೆಂಟಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಸರಿ. ಅದು ಬಂದರೆ ಎಷ್ಟೋ ಉದ್ಯಮಿಗಳು, ಯಾಕೆಂದರೆ ಅಲ್ಲಿರ್ತಕ್ಕಂಥ ಇಂಟ್ರೆಸ್ಟ್ 18% ಆದರೆ ಬ್ಯಾಂಕಲ್ಲಿ ಸಿಗೋದು 11%. ಆ ಬ್ಯಾಂಕ್ಗಿನ್ನ ಜಾಸ್ತಿ ಇಂಟ್ರೆಸ್ಟ್ ಇವ್ರು ಆಗ್ತಾ ಇದ್ದಾರೆ. ಸೊ ಆ ಒಂದು ಡಿಫ್ರೆನ್ಸ್ 7% ಇವ್ರ ಕ್ಯಾಪಿಟಲೈಸ್ಗೆ ತೊಂದರೆ ಆಗ್ತಾ ಇದೆ, ವ್ಯವಹಾರ ಮಾಡೋದಕ್ಕೆ ತೊಂದರೆ ಆಗ್ತಾ ಇದೆ. ಸೊ ಇದನ್ನು ಅವ್ರ ಗಮನಕ್ಕೆ ಕೂಡ ನಾವು ರೆಪ್ರೆಸೆಂಟೇಷನ್ ನಮ್ಮ ಡಿಪಾರ್ಟ್ಮೆಂಟ್, ನಮ್ಮ FKCCಯಿಂದ ನಾವು ಅದನ್ನು ತಂದಿದ್ದೀವಿ. ಓಕೆ. ಸೊ ಇದನ್ನ ನಾವು ನಿರೀಕ್ಷೆ ಮಾಡ್ತಾ ಇದೀವಿ. ಇದನ್ನ ಹೆಚ್ಚಿನ ಆದಾಯ ಬರ್ತಾ ಇದೆ ಅಂತ ಒಂದು. ಎರಡನೇದು, ನಾನು ಆಗಲೇ ಹೇಳಿದೆ, ಸ್ಮಾಲ್ ಸ್ಕೇಲ್ ಎಂಟರ್ಪ್ರೆನರ್ಸ್ಗೆ ಮತ್ತೆ ಇವರಿಗೆ ಅನುಕೂಲ ಆಗೋ ಥರ ಅವರು ಪಾಲಿಸಿ ಮ್ಯಾಟರ್ಸ್ಗಳನ್ನ ರಿಲೀಸ್ ಮಾಡಬೇಕಾಗುತ್ತೆ. ಓಕೆ, ನಾನು ಕೈಗಾರಿಕೆದು ಬರ್ತೀನಿ, ಆಮೇಲೆ ಮಾತಾಡ್ತೀನಿ ನಾನು. ಅದಕ್ಕಿಂತ ಮೊದಲು ಮೇಡಮ್ ಒಂದು ವಿಚಾರ ಹೇಳಿದ್ರು. ಈ GDP ವಿಚಾರದಲ್ಲಿ ಹೇಳಿದ್ರಿ, ಹನಿ ಗೂಡಿದ್ರೆ ಹಳ್ಳ, ಎಲ್ಲರೂ ಕೂಡ ಅದರಲ್ಲಿ ನಾವು ಪಾಲ್ಗೊಳ್ಬೇಕಾಗಿದೆ. ಆದರೆ ಮೇಡಮ್ ಒಂದು ವಿಚಾರ ಹೇಳಿದ್ರು, ಏನಂದರೆ GDP ಅಷ್ಟೇ ಗ್ರೋತ್ ಅಲ್ಲ ಅಂತ. ಈಗ ನೀವು ಬರುವಾಗ ಮಾತಾಡ್ತಾ ಇದ್ರು ಅವರು, ನಾವು ಏನು ಮಾಡ್ತಾ ಇದ್ವಿ, ಕೆಳವರ್ಗದ ಜನ ಹಾಗೇ ಇದ್ದಾರೆ, ಉಳ್ಳವರು ಮಾತ್ರ ಉಳ್ಳವರಾಗೇ ಇದ್ದಾರೆ, ಅವರ ಪ್ರಾಫಿಟ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಬಟ್ ಮಧ್ಯಮ ವರ್ಗ, ಕೆಳವರ್ಗದ ನೌಕರರು, ದಿನಗೂಲಿ, ಇವರೆಲ್ಲರೂ ಕೂಡ ದಿನದಿಂದ ದಿನಕ್ಕೆ ಕುಗ್ತಾ ಹೋಗ್ತಾ ಇದ್ದಾರೆ. ಅವ್ರ ಸ್ಯಾಲ್ರಿ ಕಮ್ಮಿ ಆಗ್ತಾ ಇದೆ, ಅವರ ಪೋಷಣೆ ಕಮ್ಮಿ ಆಗ್ತಾ ಇದೆ, ಅವ್ರಿಗೆ ಭದ್ರತೆ ಇಲ್ಲ. ಇದನ್ನು ಯಾವುದನ್ನು ನಾವು ಅರ್ಥ ಮಾಡ್ಕೊಂಡು, ನೀವು ಹೇಳಿದ್ರಿ ಹನಿ ಗೂಡಿದ್ರೆ ಅಲ್ಲ, ಆದರೆ ಹನಿ ಗೂಡ್ತಾ ಇಲ್ವಲ್ಲ ಸರ್. ಅದನ್ನೇ ಸಾಮಾನ್ಯ ಮನುಷ್ಯ ಒಂದು ಚಾಲೆಂಜನ್ನು ತಗೋಬೇಕು.
ಏಕೆಂದರೆ ಇವತ್ತಿನ ಉನ್ನತ ಮಟ್ಟದಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ ಉದ್ಯಮಿ ಅವನು ಚಿಕ್ಕದ್ರಿಂದನೇ ಸ್ಟಾರ್ಟ್ ಆಗಿರೋದು. ಯಾಕೆಂದರೆ ಅವ್ನು ಪರಿಶ್ರಮ ಇರುತ್ತೆ. ಯಾವುದೇ ಒಂದು ಮ್ಯಾಟ್ರ್ ಇರ್ಬೋದು, ಪಾಲಿಸಿ ಮ್ಯಾಟ್ರ್ ಇರ್ಬೋದು, ಟ್ಯಾಕ್ಸ್ ಮ್ಯಾಟ್ರ್ ಇರ್ಬೋದು, ಪ್ರಾಪರಾಗಿ ಫಾಲೋ ಆದರೆ 100% ಎಲ್ಲರೂ ಕಂಫರ್ಟಬಲ್ ಆಗಿರ್ತಾರೆ. ನಮ್ಮ ಮಧ್ಯಮ ವರ್ಗ ಜನ, ತಳವರ್ಗದ ಜನ ಅವ್ರಿಗೆ ಸ್ವಲ್ಪ ಅವೇರ್ನೆಸ್ ಅನ್ನೋದು ಕಮ್ಮಿ ಇರುತ್ತೆ. ಚಿಕ್ಕ ಚಿಕ್ಕ ಜಾಗದಲ್ಲಿ ಇರ್ತಾರೆ, ಟ್ಯಾಕ್ಸ್ ಮ್ಯಾಟರ್ಸ್ ಗೊತ್ತಿರಲ್ಲ, ಇನ್ ಟೈಮಿಗೆ ಫೈಲ್ ಮಾಡಬೇಕು ಅನ್ನೋದು ಗೊತ್ತಿರಲ್ಲ. ಇವೆಲ್ಲ ಆ ಇಂಟ್ರೆಸ್ಟ್ ಪೆನಾಲ್ಟಿಗೆ ಅವರು ನಾನು ಹೇಳ್ತಾ ಇರೋದು ಇಲ್ಲಿ ಮೇಡಮ್ ಹೇಳಿದ ಹಾಗೆ ಸಾಮಾನ್ಯ ಜನಕ್ಕೆ ಅಥವಾ ಕೆಳವರ್ಗದ ನೌಕರ, ದಿನಗೂಲಿ ಇಂಥವ್ರೇನಿದ್ದಾರೆ ಇವರ ಆರ್ಥಿಕ ವ್ಯವಸ್ಥೆನ ಅಥವಾ ಅವರ ಆರೋಗ್ಯ ಇರಬಹುದು, ಶಿಕ್ಷಣ ಇರಬಹುದು, ಮಕ್ಕಳ ಪೋಷಣೆ ಇರಬಹುದು, ಆಮೇಲೆ ಅವ್ರಿಗೆ ಕೆಲಸ ಇರಬಹುದು, ಇದೇ ಸಿಗ್ತಾ ಇಲ್ವಲ್ಲ. ನೀವು ಟ್ಯಾಕ್ಸ್ ನೆಕ್ಸ್ಟ್ ಲೆವೆಲ್ ಅದು. ಇಲ್ಲಿ ಫಸ್ಟ್ ಏನ್ ಮಾಡಿದೆ, ಜೀವನ ಮಾಡ್ಬೇಕಾಗಿದೆ, ನಮಗೆ ದುಡ್ಡು ಬೇಕಾಗಿದೆ, ಅದಕ್ಕೆ ಕೆಲಸ ಬೇಕು. ಆ ಕೆಲಸಕ್ಕೆ ಹೋದ್ರೆ ಮಕ್ಕಳು ನೋಡ್ಕೊಳಕ್ ಆಗ್ತಾ ಇಲ್ಲ. ಇವ್ರು ಮೇಡಮ್ ಹೇಳ್ತಾ ಇದ್ರು, ಆ ಯಾವುದೋ ಕಟ್ಟಡ ನಿರ್ಮಾಣ ಆಗ್ತಾ ಇದೆ, ಅಲ್ಲೇ ಮಕ್ಕಳು ಆಟ ಆಡ್ತಾ ಇರ್ತಾರೆ, ಅವ್ರಿಗೆ ಪೋಷಣೆ ಇಲ್ಲ, ಅವ್ರಿಗೆ ಶಿಕ್ಷಣ ಇಲ್ಲ, ಅವ್ರಿಗೆ ಆರೋಗ್ಯ ಇಲ್ಲ. ಹೌದು, ಇದನ್ನೆಲ್ಲ ನಾವು ಗ್ರೋತ್ ಮಾಡಬೇಕಾಗಿದೆ. ನಿಜ. ಅದನ್ನೇ ಈ ಏನು ಫ್ರೀ ಕೊಡಬೇಕು ಅನ್ನೋದಿದೆ, ಬೇಸಿಕ್ ನೀಡ್ ಅದು ಬೇಕಾಗಿದೆ. ಪ್ರಾಥಮಿಕ ಶಿಕ್ಷಣಕ್ಕೆ ಬೇಕಾಗಿದೆ, ಮತ್ತೆ ನಮ್ಮ ಆರೋಗ್ಯ ದೃಷ್ಟಿಯಿಂದ ಆರೋಗ್ಯಕ್ಕೆ ಬೇಕಾಗಿದೆ. ಇವು ಯಾಕೆಂದ್ರೆ ಪ್ರತಿಯೊಬ್ಬ ಮನುಷ್ಯನು ನೀವು ಅಬ್ಸರ್ವ್ ಮಾಡಿರ್ಬೋದು, ತಾನು ಬದುಕಬೇಕು ಅಂದ್ರೆ ನನ್ನ ಆರೋಗ್ಯ ಚೆನ್ನಾಗಿರ್ಬೇಕು ಅಂತ ದುಡಿತಾನೆ, ನನ್ನ ಮಕ್ಕಳ ಭವಿಷ್ಯ ಚೆನ್ನಾಗಿರ್ಬೇಕು ಅಂತ ದುಡಿತಾನೆ. ಸೊ ತಾವು ಸೋಷಿಯಲ್ ಮೀಡಿಯಾದೆಲ್ಲ ನೋಡಿರ್ಬೋದು, ಎಂತೆಂಥ ಜೀವನಗಳು. ಒಬ್ಬ ಟೀ ಅಂಗಡಿ ಮಾರೋನ್ ಕೂಡ ಅವನ ಉದ್ದೇಶ ಏನಿರುತ್ತೆ, ಅವನು ಏಕ್ದಮ್ ದೊಡ್ಡ ಕೋಟ್ಯಾಧಿಪತಿ ಆಗ್ಬೇಕು ಅನ್ನೋದಿರಲ್ಲ. ಆತ ಏನ್ ಮಾಡ್ತಾನೆ, ತನ್ನ ಮಕ್ಕಳ ಭವಿಷ್ಯ ರೂಪಿಸ್ಬೇಕು, ಅದಕ್ಕೋಸ್ಕರ ದುಡಿತಾ ಇರ್ತಾನೆ. ತನ್ನ ಮಕ್ಕಳ ಆರೋಗ್ಯ ಚೆನ್ನಾಗಿ, ಈ ಎರಡೂ ಸರ್ಕಾರ ಕೊಟ್ರೆ ನಿಜವಾಗ್ಲೂ ಅವನು ಇನ್ನೂ ಹ್ಯಾಪಿ ಆಗಿರ್ತಾನೆ. ಅವನ ಒಂದು ಜೀವನನೂ ಮುಂದೆ ಹೋಗೋದಕ್ಕೆ ಅನುಕೂಲ ಆಗುತ್ತೆ. ಇಲ್ಲಿ ಒಂದು ವಿಷಯ ನಾನು ಹೇಳಬೇಕು ಅಂತ